ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು NPSನ ನ್ಯೂ ರೂಲ್ಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಡಿಸೆಂಬರ್ 2025ಇಂದ ಗೌರ್ಮೆಂಟ್ ಅವರು ಒಂದು ಸ್ವಲ್ಪ NPSಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಅದು ಯಾವ್ಯಾವ ಚೇಂಜಸ್ ಅಂದರೆ ಅದರಲ್ಲಿ ಮೊದಲನೇದು ಬರೋದು ಏಜ್ ಲಿಮಿಟ್. ಮೊದಲು ಏಜ್ ಲಿಮಿಟು 18ಇಂದ 75 ಇಯರ್ಸ್ ತನಕ ಇತ್ತು. ಈಗ ಅದು 85 ಇಯರ್ಸ್ ತನಕ ಮಾಡಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ವಿಡ್ರಾಲ್ ಲಿಮಿಟ್ ಮತ್ತು ಎಕ್ಸಿಟ್ ರೂಲ್ಸು. ಈ ವಿಡ್ರಾಲ್ ಮತ್ತು ಎಕ್ಸಿಟ್ ರೂಲ್ಸ್ ಏನಕ್ಕೆ ಚೇಂಜಸ್ ಮಾಡಿದ್ದಾರೆ ಅಂದರೆ ನಾನ್ ಗೌರ್ಮೆಂಟಲ್ ಸಬ್ಸ್ಕ್ರೈಬರ್ಸ್ಗೆ ಒಂದು ಸ್ವಲ್ಪ ಅನುಕೂಲ ಆಗಲಿ ಅಂತ. ಅದರಲ್ಲಿ ಮೊದಲನೇದು ಏನು ಅಂದರೆ ಸೂಪರ್ ಆ್ಯನ್ಯುಯಿಟಿ. ಅದು ಏನಂದರೆ ನೀವು ರಿಟೈರ್ಡ್ ಆದಮೇಲಿಂದ ವಿಡ್ರಾಲಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ. ಸಪೋಸ್ ನಿಮ್ಮ ಕಾರ್ಪಸ್ಸು 12 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂದರೆ ನೀವು ಲಮ್ಸಮ್ ಆಗಿ 80% ಅಮೌಂಟ್ನ ನೀವು ವಿಡ್ರಾಲ್ ಮಾಡ್ಬೋದು. ಆ್ಯಂಡ್ ರಿಮೈನಿಂಗ್ 20% ಅಮೌಂಟ್ನ ನೀವು ಆ್ಯನ್ಯುಯಿಟಿ ಥರ ವಿಡ್ರಾಲ್ ಮಾಡಬೇಕಾಗತ್ತೆ. ಸಪೋಸ್ ನಿಮ್ಮ ಕಾರ್ಪಸ್ಸು 8 ಲಕ್ಷದಿಂದ 12 ಲಕ್ಷದವರೆಗೆ ಇತ್ತು ಅಂದರೆ ನೀವು 6 ಲ್ಯಾಕ್ಸ್ ಅಮೌಂಟ್ನ ಲಮ್ಸಮ್ ಆಗಿ ವಿಡ್ರಾಲ್ ಮಾಡ್ಬೋದು. ಆ್ಯಂಡ್ ರಿಮೈನಿಂಗ್ ಅಮೌಂಟ್ ಏನಿದೆ ಅದು ನಿಮಗೆ ಸಿಸ್ಟಮ್ಯಾಟಿಕ್ ಯೂನಿಟ್ ರಿಡಂಪ್ಷನ್ ಅಂತ ನೀವು ವಿಡ್ರಾಲ್ ಮಾಡ್ಬೋದು. ಅದು ಅಟ್ಲೀಸ್ಟ್ 6 ಇಯರ್ಸ್ ತನಕ ಇರಬೇಕು. ಆರ್ ನೀವು ಆ್ಯನ್ಯುಯಿಟಿ ಥ್ರೂ ವಿಡ್ರಾಲ್ ಮಾಡ್ಬೋದು. ಸಪೋಸ್ ನಿಮ್ಮ ಕಾರ್ಪಸ್ ಅಮೌಂಟು 8 ಲ್ಯಾಕ್ಸ್ಗಿಂತ ಕಮ್ಮಿ ಇತ್ತು ಅಂದರೆ ನೀವು ಫುಲ್ ಅಮೌಂಟ್ನ ನೀವು ವಿಡ್ರಾ ಮಾಡ್ಬೋದು. ಆ್ಯಂಡ್ ನಿಮಗೆ ಪಾರ್ಷಲ್ ವಿಡ್ರಾಲೂ ಲಿಮಿಟ್ನ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಏಜ್ 60 ಇಯರ್ಸ್ಗಿಂತ ಕಮ್ಮಿ ಇತ್ತು ಅಂದ್ಕೊಳ್ಳಿ. ಮೊದಲು ನಿಮಗೆ 3 ಟೈಮ್ಸ್ವರೆಗೆ ವಿಡ್ರಾಲ್ಗೆ ಪರ್ಮಿಷನ್ ಇತ್ತು. ಈಗ ಅದನ್ನು 4 ಟೈಮ್ಸ್ ಮಾಡಿದ್ದಾರೆ. ಈ 4 ಟೈಮ್ಸಲ್ಲೂ ಕೆಲವೊಂದು ರಿಸ್ಟ್ರಿಕ್ಷನ್ ಇದೆ. ಯಾವುದಕ್ಕೆ ವಿಡ್ರಾಲ್ ಮಾಡ್ಬೋದು ಅಂದರೆ ಮೆಡಿಕಲ್ ರೀಸನ್ ಕೊಟ್ಟು ವಿಡ್ರಾಲ್ ಮಾಡ್ಬೋದು. ಯಾವುದೇ ಥರ ಮೆಡಿಕಲ್ ರೀಸನ್ ಆದ್ರೂ ಪರವಾಗಿಲ್ಲ, ವಿಡ್ರಾಲ್ ಮಾಡ್ಬೋದು. ಆ್ಯಂಡ್ ಎಜುಕೇಷನ್ ಪರ್ಪಸ್ಗೆ, ಮಕ್ಕಳು ಎಜುಕೇಷನ್ ಪರ್ಪಸ್ಗೆ ನೀವು ವಿಡ್ರಾ ಮಾಡ್ಬೋದು. ಆ್ಯಂಡ್ ಮನೆ ಕಟ್ಟಬೇಕು ಅಂದರೆ ನೀವು ವಿಡ್ರಾಲ್ ಮಾಡ್ಬೋದು. ನೆಕ್ಸ್ಟ್ ಚೇಂಜಸ್ ಏನು ಅಂದರೆ ನೀವು NPS ಬಾಂಡನ್ನ ನೀವು ಕೊಲ್ಯಾಟ್ರಲ್ ಆಗಿ ಯೂಸ್ ಮಾಡ್ಬೋದು. ಇದಕ್ಕೆ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ ಇದೆ. ಇದನ್ನು ನೀವು 25% ಆಫ್ ಯುವರ್ ಓನ್ ಅಮೌಂಟ್ ನೀವು ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ಹೋಗ್ಬಿಟ್ಟು ಪ್ಲೆಂಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಮಾಡಿ, ನಿಮ್ಮ ಹತ್ರ NPS ಅಕೌಂಟಲ್ಲಿ 1 ಲ್ಯಾಕ್ ಇತ್ತು ಅಂದ್ಕೊಳ್ಳಿ, ನಿಮ್ಮ ಓನ್ ಅಮೌಂಟು. ಅದರಲ್ಲಿ ನೀವು 25% ಅಂದರೆ 25,000 ತನಕ ಮಾತ್ರ ನೀವು ಕೊಲೆಟ್ರಲ್ ಆಗಿ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟು ನಿಮಗೆ ಈ ಅಟ್ ದ ಮೆಚ್ಯೂರಿಟಿ ಅಮೌಂಟಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಇದೇನು ಮಾಡಿದ್ದಾರೆ ಅಂದರೆ ನೀವು ಲಮ್ಸಮ್ ಆಗಿ ಏನು ವಿಡ್ರಾಲ್ ಮಾಡ್ತೀರಾ ಆ ವಿಡ್ರಾಲಲ್ಲಿ ನಿಮಗೆ 60% ಅಮೌಂಟನ್ನ ನಿಮಗೆ ಟ್ಯಾಕ್ಸ್ ಫ್ರೀ ಇರುತ್ತೆ. ಇನ್ನು ಮಿಕ್ಕಿದ ಅಮೌಂಟು ನಿಮಗೆ ಟ್ಯಾಕ್ಸಬಲ್ ಇರುತ್ತೆ. ಸಪೋಸ್ PFRDA ಹೇಳ್ತಾ ಇದೆ ನೀವು 80% ಆಫ್ ದ ಅಮೌಂಟ್ನ ನೀವು ವಿಡ್ರಾಲ್ ಮಾಡ್ಬೋದು ಅಂತ. ಆ 80% ಆಫ್ ದ ಅಮೌಂಟಲ್ಲಿ ನಿಮಗೆ 60% ಟ್ಯಾಕ್ಸ್ ಫ್ರೀ ಸಿಗುತ್ತೆ, 20% ನಿಮಗೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಆ್ಯಂಡ್ NPS ವಾತ್ಸಲ್ಯ ಅಕೌಂಟ್ ಅಂತ ಓಪನ್ ಮಾಡ್ಬೋದು ಚಿಲ್ಡ್ರನ್ಸ್ಗೆ. ಅದು ವಿದಿನ್ 18 ಇಯರ್ಸ್ ಏನಾದ್ರು ನಿಮ್ಮ ಚಿಲ್ಡ್ರನ್ಸ್ ಮಕ್ಕಳಿತ್ತು ಅಂದರೆ ಅವರ NPS ವಾತ್ಸಲ್ಯ ಅಕೌಂಟ್ನ ಓಪನ್ ಮಾಡ್ಬೋದು. ಮಕ್ಕಳುಗಳು 18 ವರ್ಷದ ಮೇಲೆ ದಾಟಿದ್ರು ಅಂದರೆ ಅದು ವಾತ್ಸಲ್ಯ ಅಕೌಂಟಿಂದ ನಾರ್ಮಲ್ NPS ಅಕೌಂಟಿಗೆ ಕನ್ವರ್ಟ್ ಆಗಿಬಿಡುತ್ತೆ. NPS ಅಕೌಂಟಲ್ಲಿ ಏನು ರೂಲ್ಸ್ ಇತ್ತು ಅದೇ NPS ವಾತ್ಸಲ್ಯ ಅಕೌಂಟ್ಗೂ ಅಪ್ಲಿಕೇಬಲ್ ಆಗುತ್ತೆ. ಇದಿಷ್ಟು ಚೇಂಜಸ್ಸು ರೀಸೆಂಟಾಗಿ ಗೌರ್ಮೆಂಟ್ ಅವರು ತಂದಿರೋದು NPSಲ್ಲಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ನಿಮಗೆ ಈ ವಿಡಿಯೋದಿಂದ ವ್ಯಾಲ್ಯೂ ಸಿಕ್ಕಿದೆ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು.